ಆತ್ಮೀಯರನ್ನು ಯಾರನ್ನಾರು ಕಳ್ಕೊಂಡಾಗ ಸಾಮಾನ್ಯವಾಗಿ ಜನ ಒಂದು ಮಾತು ಹೇಳ್ತಾರೆ. ತುಂಬ ಜನಪ್ರಿಯವಾಗಿರುವ ವ್ಯಕ್ತಿ, ಆತ್ಮೀಯವಾಗಿರುವ ವ್ಯಕ್ತಿ, ಅಥವಾ ನಮ್ಮ ಜೀವನದಲ್ಲಿ ನಮಗೇ ಗೊತ್ತಿಲ್ಲದಂತೆ ನಮ್ಮ ಸಮಾಧಾನಕ್ಕೆ ಕಾರಣವಾಗಿರುವ ಯಾವುದೇ ವ್ಯಕ್ತಿ, ಅದು ಹುಡುಗನೇ ಆಗಲಿ ಹುಡುಗಿನೇ ಆಗಲಿ, ಕಳ್ಕೊಂಡು ಸ್ವಲ್ಪ ದುಃಖದಲ್ಲಿರ್ತೀವಿ ನಾವು. ಹಾಗೇ ಆಗುತ್ತೆ ದುಃಖ. ಆಗ ಸುತ್ತಮುತ್ತ ಜನ ನೆರೆದಿರ್ತಾರೆ, ನಮಗೂ ನೋವಾಗಿರುತ್ತೆ. ನೋಡಿದವರೆಲ್ಲ ಆ ಸತ್ತ ವ್ಯಕ್ತಿಯನ್ನು ನೋಡಿ, ಅಯ್ಯೋ ನಾವಾದರೂ ಹೋಗಬಾರ್ದಿತ್ತಾ ಇವ್ರ ಬದಲಿಗೆ ಅಂತಾರೆ. ಸಾಮಾನ್ಯವಾದ ಮಾತಿದು. ಆದರೆ ಎಲ್ಲ ನೆರೆದಿರೋರೆಲ್ಲ ಅದನ್ನೇ ಹೇಳುವಾಗ, ಅಯ್ಯೋ ಇವ್ರ ಬದಲು ನಾವಾದರೂ ಹೋಗಬಾರ್ದಿತ್ತ ಅನ್ನುವಾಗ ಅವ್ರ ಮನಸ್ಸಲ್ಲೊಂದು ಇರುತ್ತೆ. ಏನು ಗೊತ್ತಾ, ನಾವು ಹೋಗೋಕ್ಕಾಗಲ್ಲ, ಆದರೂ ನಾವು ತುಂಬ ನೋವಲ್ಲಿದ್ದೀವಿ. ಈ ಕ್ಷಣ ಅವನು ಕಳಿಬಾರ್ದಿತ್ತ ಅನ್ನೋ ಅಭಿಪ್ರಾಯದಲ್ಲಿ ಹೇಳ್ತಾರೆ ಹೊರತು ಅವ್ರಿಗೆ ಗೊತ್ತಿರುತ್ತೆ ನಾವು ಹೋಗಲ್ಲ ಅಂತ. ಅದೇ ಧೈರ್ಯದ ಮೇಲೆ ಅವ್ರು ಮಾತಾಡೋದು. ಎಲ್ಲರೂ ಅಯ್ಯೋ ನಾವಾರು ಹೋಗಬಾರ್ದಿತ್ತ ಅಂತ ಹೇಳಿ ಮಾತು ಮುಗಿಸೋದ್ರೊಳಗೆ ಅವರು ಸುತ್ತ ನೆರೆದಿರೋರೆಲ್ಲ ಎಲ್ಲರೂ ಹೋಗೋರಾಗಿದ್ದರೆ ಮರಣಕ್ಕೆ ಅರ್ಥನೇ ಇರ್ತಿರ್ಲಿಲ್ಲ ಅಲ್ವ. ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಗಳಿಗೆಯಲ್ಲಿ, ನಿರ್ದಿಷ್ಟ ನಿಯಮಿತ ಗಳಿಗೆಯಲ್ಲಿ ನಾವು ಹೋಗೋದಂತ ಗೊತ್ತಿರೋದ್ರಿಂದನೇ ಈ ಮಾತನ್ನು ಆಡೋದು. ಅದು ಧೈರ್ಯದಿಂದ, ನಾವಾದರೂ ಹೋಗಬಾರ್ದಿತ್ತ ಅಂತ. ಈ ಅಲಂಕಾರಿಕ ಮಾತು ಅದೆಷ್ಟು ನಕಲಿ, ಅದೆಷ್ಟು ಅರ್ಥಹೀನ ಅಂತ ಅನಿಸಿದ್ರು ಈ ಮಾತಲ್ಲಿ ಒಂದು ಅರ್ಥ ಇದೆ. ಅಯ್ಯೋ ನಾನಾದರೂ ಹೋಗಬಾರ್ದಿತ್ತ ಅನ್ನುವಾಗ ಆ ಶವದ ಮುಂದೆ ನಿಂತ್ಕೊಂಡು ನಾವು ಬಹುಶಃ ಹಿಂಗೆ ಅನ್ಕೋಬೋದು, ನಾನೂ ಅನ್ನೋ ಅಹಂಕಾರ ಈ ಕ್ಷಣದಿಂದನಾದರೂ ಹೋದರೆ ಬಹುಶಃ ನಾನು ಒಳ್ಳೆಯವನಾಗ್ತೀನೇನೋ, ಅಥವಾ ನಾನು ಒಳ್ಳೆಯವಳಾಗ್ತಾ ಇದ್ದೀನೇನೋ ಅನ್ನುವ ಒಂದು ಮನೋಭಾವ ಯಾರಿಗಾರು ಅನಿಸ್ಬೋದು ಅಂತ ನಮ್ಮ ಗುರುಗಳು ನಗುತ್ತಾ ಹೇಳ್ತಿದ್ರು. ಸಾವಿನ ಸಮ್ಮುಖದಲ್ಲೂ ಪಾಠವನ್ನು ಮಾಡಿದ ಗುರುಗಳ ಮಾತು ನನಗಿವತ್ತು ಯಾಕೋ ನೆನಪಿಗೆ ಬಂತು. ಏನು ಅನ್ನಿಸ್ತು ನಿಮಗೆ? ನಮಸ್ತೆ.